ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಸ್ಟಡಿ ಚಾನಲ್. ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ಕೊಡ್ತಾ ಹೋಗ್ತೀನಿ ನೋಡಿ. ಕೆಲವು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ಪಟ್ಟಿ ಮಾಡಲಾಗಿದೆ. ಓಕೆ, ಅವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನಮ್ಮ ಎನ್ವೈರನ್ಮೆಂಟ್ ರಿಲೇಟ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಮೊದಲೇ ಆಪ್ಷನ್ ನೋಡ್ತಾ ಹೋಗಿ. ಇಲ್ಲಿ ನೀರಿನಲ್ಲಿರುವ ಫಾಸ್ಫೈಟ್ನ ರಸಗೊಬ್ಬರ ಯೂಟ್ರಿಫಿಕೇಷನ್ ಮಾಡುತ್ತದೆ. ಎರಡನೇದು, ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆಯಾಗುವುದರಿಂದ ಜಾಗತಿಕ ತಾಪಮಾನ ಏರಿಕೆ ಆಗುತ್ತದೆ. 3, ನೀರಿನಲ್ಲಿರುವ ಒಳಚರಂಡಿಯ ಕೊಳಚೆಯ ನೀರು BODಯ ಮಟ್ಟದಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತದೆ. ಹಾಗೆ ಗಾಳಿಯಲ್ಲಿರ್ತಕ್ಕಂಥ CO2 ಆಮ್ಲ ಮಳೆಯನ್ನು ಉಂಟು ಮಾಡುತ್ತದೆ. ಈ ಕೆಳಗೆ ಕೊಟ್ಟಿರುವ ಹೇಳಿಕೆ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದೊಂದೇ ಅನಲೈಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋಗಿ ಸ್ನೇಹಿತರೆ, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಯೂಟ್ರೋಫಿಕೇಷನ್ ಬಗ್ಗೆ. ಓಕೆ, ಫಾಸ್ಫೇಟ್ ಫರ್ಟಿಲೈಸರ್ ಇನ್ ದ ವಾಟರ್. ಓಕೆ, ನೀರಿನೊಳಗಡೆ ಫಾಸ್ಫೇಟ್ ಫರ್ಟಿಲೈಸರ್ ಇರೋದರಿಂದ ಯೂಟ್ರೋಫಿಕೇಷನ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಯೂಟ್ರೋಫಿಕೇಷನ್? ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ಎನ್ ಎನ್ವಿರಾನ್ಮೆಂಟಲ್ ಪ್ರಾಸೆಸ್ ವೇರ್ ವಾಟರ್ ಬಾಡಿ ಬಿಕಮ್ ಓವರ್ಲಿ ಎನ್ರಿಚ್ಡ್ ವಿತ್ ನ್ಯೂಟ್ರಿಯೆಂಟ್ಸ್. ವಾಟರ್ ಬಾಡಿಗಳು ಏನಾಗ್ತಾವಂತ ಎನ್ರಿಚ್ ಆಗ್ತಾವಂತ ನ್ಯೂಟ್ರಿಯೆಂಟ್ಸ್ಗಳಿಂದ, ಮೇನ್ಲಿ ಬಿಕಾಸ್ ಆಫ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ಇದರಿಂದಾಗಿ ಎಕ್ಸೆಸಿವ್ ಗ್ರೋತ್ ಆಫ್ ಅಲ್ಗೆ ಆ್ಯಂಡ್ ಅಕ್ವಾಟಿಕ್ ಪ್ಲಾಂಟ್ಸ್. ಏನು? ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಸಪೋಸ್ ನಿಮಗೆ ಇಲ್ಲೊಂದು ಫಿಶ್ ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಇದು ಒಂದು ಫಿಶ್ ಟ್ಯಾಂಕ್. ಈ ಫಿಶ್ ಟ್ಯಾಂಕ್ ಒಳಗಡೆ ನೀವು ನೀರನ್ನು ಆ್ಯಡ್ ಮಾಡಿದ್ದೀರಾ. ಇದು ಇದರೊಳಗಡೆ ಇರ್ತಕ್ಕಂಥ ನೀರಿನ ಅಂಶ. ಐ ವಿಲ್ ಮಾರ್ಕ್ ಇಟ್ ಆ್ಯಸ್ ವಾಟರ್. ಓಕೆ, ಸೊ ನೀರನ್ನು ಆ್ಯಡ್ ಮಾಡಿದ್ದೀರಾ. ಆಮೇಲೆ ಏನಾಗ್ತದೆ, ಎಕ್ಸೆಸಿವ್ ನ್ಯೂಟ್ರಿಯೆಂಟ್ಸ್ ಇರೋ ಕಾರಣಕ್ಕೋಸ್ಕರ. ಓಕೆ, ಎಕ್ಸೆಸಿವ್ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವ್ಯಾವುದು? ಫಾರ್ ಎಕ್ಸಾಂಪಲ್, ಫರ್ಟಿಲೈಸರ್ ಆಗಿರ್ಬೋದು, ಅಥವಾ ಸೀವೇಜ್ ಆಗಿರ್ಬೋದು, ಅಥವಾ ಸೋಪ್ ಆಗಿರ್ಬೋದು. ಇವುಗಳನ್ನೆಲ್ಲವನ್ನು ಕೂಡ ನಾವು ನೀರಿನಲ್ಲಿ ಆ್ಯಡ್ ಮಾಡೋ ಮುಖಾಂತರ, ಓಕೆ, ಇವುಗಳನ್ನು ನಾವು ಎಕ್ಸೆಸಿವ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಹೊಂದಿರತಕ್ಕಂಥವು ಅವು ಈ ನೀರಿನೊಳಗಡೆ ಸೇರಿಕೊಳ್ಳೋದ್ರ ಮುಖಾಂತರ, ಈ ಫಿಶ್ ಟ್ಯಾಂಕ್ ಒಳಗಡೆ ಸೇರಿಕೊಳ್ಳೋದ್ರ ಮುಖಾಂತರ ಏನಾಗ್ತದೆ, ಅಲ್ಗೆ ಫಾರ್ಮ್ ಆಗ್ತದೆ. ಟೈನಿ ಗ್ರೀನ್ ಪ್ಲಾಂಟ್ಸ್ ಅಥವಾ ಅಲ್ಗೆ. ಸೊ ಏನಾಯಿತು, ನೀರೊಳಗಡೆ ಸೇರೋದ್ರ ಮುಖಾಂತರವಾಗಿ ನಮಗೆ ಟೈನಿ ಗ್ರೀನ್ ಪ್ಲಾಂಟ್ಸ್ ಅಥವಾ ಅಲ್ಲಿ ಅಲ್ಗೆಗಳ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಅಲ್ಗೆಗಳ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದರಲ್ಲಿ? ಈ ಟ್ಯಾಂಕ್ ಒಳಗಡೆ. ಯಾವುದ್ರ ಮುಖಾಂತರ? ಅಲ್ಲಿರ್ತಕ್ಕಂಥ ಎಕ್ಸೆಸಿವ್ ನ್ಯೂಟ್ರಿಯೆಂಟ್ಸ್ ಮುಖಾಂತರ, ಸರಿನಾ? ಸೊ ಅವಾಗ ಏನಾಗ್ತದೆ, ಹೋಲ್ ಲೇಕ್ ಟರ್ನ್ಸ್ ಇಂಟು ಗ್ರೀನ್. ಸೊ ಕಂಪ್ಲೀಟಾಗಿ ಈಗ ಏನಾಗಿಬಿಡ್ತದೆ ಲೇಕ್, ಅವಾಗ ಎಕ್ಸೆಸಿವ್ ನ್ಯೂಟ್ರಿಯೆಂಟ್ಸ್ಗಳ ಮುಖಾಂತರವಾಗಿ ಕಂಪ್ಲೀಟಾಗಿ ಏನಾಗಿಬಿಡ್ತದೆ, ಹಸಿರಾಗಿಬಿಡ್ತದೆ. ಸೊ ಯೂಶ್ವಲಿ ನಮಗೆ ಟ್ಯಾಂಕೆಲ್ಲ ಹೆಂಗೆ ಕಾಣಿಸ್ತಾ ಇರ್ತಾವೆ? ಹಸಿರಾಗಿ ಕಾಣಿಸ್ತಾ ಇರ್ತಾವೆ. ಏನಕ್ಕೋಸ್ಕರ ಹಸಿರಾಗಿ ಕನ್ವರ್ಟ್ ಆಯ್ತದು? ಸೊ ನಿಮಗೆ ಫ್ಯಾಕ್ಟ್ ಅರ್ಥ ಆಯಿತು, ಇವುಗಳು ಎಕ್ಸೆಸ್ ಆಗಿ ಸೇರೋದ್ರ ಮುಖಾಂತರ. ಆಮೇಲೆ ಏನಾಗ್ತದೆ, ಸ್ವಲ್ಪ ದಿನ ಆದ ನಂತರ ಈ ಅಲ್ಗೆ ಏನಾಗ್ತದೆ, ಡೆಫಿನೆಟ್ಲಾಗಿ ಸಾಯಬೇಕು. ಸೊ ಇಟ್ ವಿಲ್ ಡೈ. ಸೊ ಅಲ್ಗೆ ಬೆಳೀತು, ದೊಡ್ಡದಾಯಿತು, ಆಮೇಲೆ ಸಾಯಿತು. ಸತ್ ಮೇಲೆ ಏನಾಗ್ತದೆ, ಇಟ್ ವಿಲ್ ಬ್ರೇಕ್ ಡೌನ್. ಯಾವುದೇ ಮನುಷ್ಯ ಆಗಿರಲಿ, ಯಾವುದೇ ಜೀವಿ ಆಗಿದ್ದರೂ ಸತ್ ಮೇಲೆ ಏನಾಗ್ತದೆ, ಡಿಕೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಬ್ಯಾಕ್ಟೀರಿಯಾ ಬ್ರೇಕ್ ದೆಮ್ ಡೌನ್ ಆ್ಯಂಡ್ ಯೂಸ್ ಅಪ್ ಆಲ್ ದ ಆಕ್ಸಿಜನ್ ಇನ್ ದ ವಾಟರ್. ಸೊ ಇದರೊಳಗಡೆ ಇರ್ತಕ್ಕಂಥ ಆಬ್ವಿಯಸ್ಲಿ ಬ್ಯಾಕ್ಟೀರಿಯಾಗಳು ಕೂಡ ಇರ್ತಾವಲ್ವಾ. ಸೊ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ, ಇದ್ರ ಒಳಗಡೆ ಇರ್ತಕ್ಕಂಥ ಈ ಸತ್ತಿರ್ತಕ್ಕಂಥ ಅಲ್ಗೆಯನ್ನು ಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ಅದು ಆಕ್ಸಿಜನ್ ಬಳಕೆನ ಯೂಸ್ ಮಾಡ್ಕೋತದ, ಆಕ್ಸಿಜನನ್ನು ಬಳಕೆ ಮಾಡ್ಕೋತದ. ಅಂದರೆ ಡಿಕೆ ಮಾಡೋ ಸಲುವಾಗಿ ಬ್ಯಾಕ್ಟೀರಿಯಾಗಳು ಆಕ್ಸಿಜನನ್ನು ಬಳಕೆ ಮಾಡ್ತಾವೆ. ಸೊ ಆಕ್ಸಿಜನ್ನ ಬಳಕೆ ಮಾಡೋದ್ರ ಮುಖಾಂತರ ಏನಾಯಿತು, ಕಂಪ್ಲೀಟಾಗಿ ಇದ್ರೊಳಗಡೆ ಆಕ್ಸಿಜನ್ನ ಸ್ಕೇರ್ಸಿಟಿ ಆಯಿತು. ಆಕ್ಸಿಜನ್ ಕಡಿಮೆ ಆಗ್ತಾ ಹೋಯಿತು. ಆಕ್ಸಿಜನ್ ಯಾಕೆ ಕಡಿಮೆ ಆಯಿತು ಗೊತ್ತಾಯ್ತಲ್ಲ, ಅಲ್ಲಿರ್ತಕ್ಕಂಥ ಅಲ್ಲಿಗೆ ಸ್ಟಾರ್ಟಿಂಗಲ್ಲಿ ಬೆಳೆದು ದೊಡ್ಡದಾಗಿ ಆಮೇಲೆ ಸತ್ತೋಗ್ತದೆ. ಅದೇ ಒಂದು ಏರಿಯಾದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅದನ್ನು ಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಮಯದಲ್ಲಿ ಅದು ಹೆವಿ ಆಕ್ಸಿಜನನ್ನು ಬಳಕೆ ಮಾಡ್ಕೋತದೆ. ಇದರ ಪರಿಣಾಮವಾಗಿ ಇದ್ರ ಒಳಗಡೆ ಆಕ್ಸಿಜನ್ನ ಅಂಶ ಕಡಿಮೆ ಆಗ್ತದೆ. ಸೊ ಇದರಿಂದ ಏನಾಯಿತು, ಇದರ ಒಳಗಡೆ ಇರ್ತಕ್ಕಂಥ ಫಿಶ್ ಆರ್ ಅದರ್ ಎನಿಮಲ್ಸ್ ಕೆನಾಟ್ ಬ್ರೀತ್ ಆ್ಯಂಡ್ ದೇ ಮೇ ಡೈ. ಸೊ ಇದರೊಳಗಡೆ ಇರ್ತಕ್ಕಂಥ ಮೀನಾಗಿರ್ಬೋದು, ಬೇರೆ ಪ್ರಾಣಿಗಳು ಉಸಿರಾಟದ ತೊಂದರೆಯಿಂದಾಗಿ, ಅಂದರೆ ಆಕ್ಸಿಜನ್ನ ತೊಂದರೆಯಿಂದಾಗಿ ಸಾಯಲಿಕ್ಕೆ ಆರಂಭ ಆಗ್ತದೆ. ಸೊ ಈ ಆಲ್ ಟುಗೆದರ್ ಒಂದು ಪ್ರೊಸೆಸನ್ನು ಏನಂತ ಕರಿತೀವಿ ನಾವು, ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಹಾಗಾದರೆ ಒಂದನೇ ಆಪ್ಷನ್ ಸರಿಯಾಗಿರ್ತದೆ. ಎರಡನೇದೇನು ಹೇಳ್ತಾ ಇದ್ದಾರೆ ಅವರು, ಹೈಡ್ರೋಜನ್ ರಿಲೀಸ್ಡ್ ಇನ್ ದ ಏರ್. ಓಕೆ, ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಮಾಡೋದ್ರ ಮುಖಾಂತರ ಜಾಗತಿಕವಾಗಿ ತಾಪಮಾನ ಆಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ ಅಂತ ಹೇಳ್ತಾ ಇದ್ದಾರಾ? ಸೊ ಇದು ಸರಿನಾ ತಪ್ಪ? ಗ್ಲೋಬಲ್ ವಾರ್ಮಿಂಗ್ ಆಗ್ತದನ ಇಲ್ವಾ ಈ ರೀತಿ ಆಗೋದ್ರಿಂದ? ಅದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋತಾ ಹೋಗೋಣ. ಸೊ ಈ ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ಯಾವುದು? ಗ್ರೀನ್ ಹೌಸ್ ಗ್ಯಾಸಸ್. ಯಾವ್ಯಾವಪ್ಪ ಗ್ರೀನ್ ಹೌಸ್ ಗ್ಯಾಸಸ್? ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿದೆ. ಪ್ರಮುಖವಾಗಿ ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ನೋಡ್ತಾ ಹೋದಾಗ ನಮಗೆ ಬರೋದು ಕಾರ್ಬನ್ ಡೈಆಕ್ಸೈಡ್ ಒಂದಾಗಿರ್ಬೋದು, ಅಥವಾ ಮೀಥೇನ್ CH4 ಅಂತ ಕರಿತೀವಲ್ಲ ನಾವು, ಮೀಥೇನ್ ಅದಾಗಿರ್ಬೋದು, ಅಥವಾ ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ಅಥವಾ ನೈಟ್ರಸ್
ಆಕ್ಸೈಡ್. ಸೊ ಇವುಗಳನ್ನು ಪ್ರಮುಖವಾಗಿ ಏನಂತ ಕರಿತೀವಿ ನಾವು? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಇವುಗಳ ಮುಖಾಂತರ ಏನಾಗ್ತದೆ? ಸಾಮಾನ್ಯವಾಗಿ ವಾತಾವರಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ, ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತದೆ. ಆದರೆ ಅವರು ಇಲ್ಲೇನು ಹೇಳ್ತಾ ಇದ್ದಾರೆ? ಹೈಡ್ರೋಜನ್ನಿಂದ ತಾಪಮಾನ ಹೆಚ್ಚಳ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಹೇಳಿಕೆ ಏನಾಗ್ತದೆ? ಆಬ್ವಿಯಸ್ಲಿ ಈ ಹೇಳಿಕೆ ತಪ್ಪಾಗ್ತದೆ. ಹೈಡ್ರೋಜನ್ ರಿಲೀಸ್ಡ್ ಇನ್ ದ ಏರ್ ಕೆನಾಟ್ ಇನ್ಕ್ರೀಸ್ ದ ಗ್ಲೋಬಲ್ ವಾರ್ಮಿಂಗ್ ಆರ್ ಕೆನಾಟ್ ರಿಸಲ್ಟ್ಸ್ ಇನ್ ಟು ದ ಗ್ಲೋಬಲ್ ವಾರ್ಮಿಂಗ್. ಸೊ ದಿಸ್ ಪರ್ಟಿಕ್ಯುಲರ್ ಆಪ್ಷನ್ ಈಸ್ ಕಂಪ್ಲೀಟ್ಲಿ ರಾಂಗ್. ಮೊದಲೇದು ಸರಿಯಾಗಿದೆ, ಯೂಟ್ರೋಫಿಕೇಷನ್ ಆಗ್ತದೆ. ಎರಡನೇದು ಗ್ಲೋಬಲ್ ವಾರ್ಮಿಂಗಿಗೆ ಹೈಡ್ರೋಜನ್ ಕಾರಣ ಆಗಿರೋದಿಲ್ಲ, ಅದು ತಪ್ಪಾಗಿರ್ತದೆ. ಹಾಗೆ 3 ಮತ್ತು 4 ಕೂಡ ನೋಡ್ತಾ ಹೋಗೋಣ. 3 ಏನು ಹೇಳ್ತಾ ಇದ್ದಾರೆ? ಸಿವೇಜ್ ಡಿಸ್ಪೋಸ್ಡ್ ಇನ್ ದ ವಾಟರ್. ಅದಕ್ಕೆ ಅದರಿಂದ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು? ಇನ್ಕ್ರೀಸ್ ಇನ್ ದ BOD ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. BOD ಅಂದರೆ ಏನು? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಒಳಚರಂಡಿಯ ನೀರಿನಲ್ಲಿ ಹೆಚ್ಚಾಗಿ ಏನಿರ್ತದೆ? ಸಾವಯವ ತ್ಯಾಜ್ಯ ಇರ್ತದೆ. ಏನಿರ್ತದೆ? ಸಾವಯವ ತ್ಯಾಜ್ಯ ಇರ್ತದೆ. ಸೊ ಈ ಸಾವಯವ ತ್ಯಾಜ್ಯ ಇದೆ ಅಂದರೆ ಅಲ್ಲಿ ಏನಿರಬೇಕು? ಡೆಫಿನೆಟ್ ಆಗಿ ಮೈಕ್ರೋ ಆರ್ಗಾನಿಸಮ್ಸ್ ಇದ್ದೇ ಇರ್ತಾವೆ. ಏನಿರ್ತಾವ? ಸೂಕ್ಷ್ಮಾಣು ಜೀವಿಗಳು ಇರ್ತಾವ. ಎಲ್ಲಿರ್ತಾವ? ಈ ಸಾವಯವ ತ್ಯಾಜ್ಯದಲ್ಲಿ. ಈ ಸಾವಯವ ತ್ಯಾಜ್ಯ ಎಲ್ಲದ? ಒಳಚರಂಡಿ ಒಳಗಡೆ. ಸೊ ನೋಡಿ, ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥದ್ದು. ಒಳಚರಂಡಿ ಇದೆ ಅಂದರೆ ಡೆಫಿನೆಟ್ ಆಗಿ ಅಲ್ಲಿ ತ್ಯಾಜ್ಯ ವಸ್ತು ಇದ್ದೇ ಇರ್ತದೆ. ತ್ಯಾಜ್ಯ ವಸ್ತು ಇದೆ ಅಂದರೆ ಅಲ್ಲಿ ಡೆಫಿನೆಟ್ ಆಗಿ ಸೂಕ್ಷ್ಮಾಣು ಜೀವಿಗಳು ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ ಇದ್ದೇ ಇರ್ತಾವೆ. ಈ ಮೈಕ್ರೋ ಆರ್ಗಾನಿಸಮ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಹೆಚ್ಚಾಗಿ ಆಮ್ಲಜನಕವನ್ನು ಬಳಕೆ ಮಾಡ್ಕೋತಾವ. ಆದ್ದರಿಂದ ನೀರಿನಲ್ಲಿ BOD ಮಟ್ಟ ಹೆಚ್ಚಾಗಿರ್ತದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದರೆ ಈ ಪಾಯಿಂಟ್ ಕೂಡ ಸರಿಯಾಗಿರ್ತದೆ. ಕೊನೆಯದಾಗಿರ್ತಕ್ಕಂಥದ್ದು ಯಾವುದು? ಗಾಳಿಯಲ್ಲಿಯ CO2 ಪ್ರಮಾಣ ಆಮ್ಲ ಮಳೆಯನ್ನು ತರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಗಾಳಿಯಲ್ಲಿರ್ತಕ್ಕಂಥ CO2 ಆಮ್ಲ ಮಳೆಯನ್ನು ತರಿಸ್ತದೆ. ಸೊ ಸ್ನೇಹಿತರೆ, ಪ್ರಮುಖವಾಗಿ ಈ ಪ್ರಶ್ನೆಯನ್ನು ಗಮನಿಸ್ತಾ ಹೋದರೆ, ಅಂದರೆ ಈ ಪಾಯಿಂಟನ್ನು ನಾವು ಗಮನಿಸ್ತಾ ಹೋದರೆ ಭಾಗಶಃ ಸಂಬಂಧ ಇರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಈ ಉತ್ತರ ಭಾಗಶಃ, ಕಂಪ್ಲೀಟಾಗಿ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಆಮ್ಲ ಮಳೆ ಆಗೋದು ಮುಖ್ಯವಾಗಿ 2ರಿಂದ. ಯಾವ್ಯಾವುದು? ಒಂದು SO2 ದಟ್ ಈಸ್ ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ನೈಟ್ರೋಜನ್ ಆಕ್ಸೈಡ್. ರೈಟ್. ಸೊ ಇವುಗಳ ಮುಖಾಂತರವಾಗಿ ಪ್ರಮುಖವಾಗಿ ನಮ್ಗೆ ಏನಾಗ್ತದೆ? ಆ್ಯಸಿಡ್ ರೇನ್, ಆಮ್ಲ ಮಳೆ ಅಂತೇನು ಕರಿತೀವಲ್ಲ ನಾವು, ಈ ನಮ್ಮ ತಾಜ್ ಮಹಲ್ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಲ್ಲ, ಅದು ಆ್ಯಸಿಡ್ ರೇನ್ ಮುಖಾಂತರ ಆಗ್ತಾ ಇರೋದು. ಅದು ವಾತಾವರಣದಲ್ಲಿರ್ತಕ್ಕಂಥ SO2 ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದ ಉಂಟಾಗ್ತದೆ. CO2 ನೀರಿನೊಂದಿಗೆ ಬೆರೆಯೋದ್ರ ಮುಖಾಂತರ, ಅಂದರೆ ಮಳೆ ಆಯ್ತಂದ್ರೆ ಏನಾಯ್ತಲ್ಲಿ? ಮಳೆ ಆಯ್ತಂದರೆ ನೀರಿದೆ ಅಂತ ಅರ್ಥ ಆಯಿತು. ಈ ನೀರಿನೊಳಗಡೆ CO2 ಬೆರೆಯೋದ್ರ ಮುಖಾಂತರ ದುರ್ಬಲ ಕಾರ್ಬೋನಿಕ್ ಆಮ್ಲ ರಚಿಸ್ಬೋದು ಮ್ಯಾಕ್ಸಿಮಮ್. ಆದರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಮ್ಲ ಮಳೆಗೆ ಒಂದು ಕಾರಣೀಕರ್ತ ಆಗಿರ್ತಕ್ಕಂಥದ್ದು ಆಗಿರೋದಿಲ್ಲ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಏನು ಹೇಳ್ತಾರೆ? CO2 ಕೂಡ ಸಮ್ಟೈಮ್ಸ್ ಲಿಟಲ್ ಬಿಟ್, ಸ್ವಲ್ಪ ಮಟ್ಟಿಗೆ ಅಫೆಕ್ಟ್ ಮಾಡ್ತದೆ ಈ ಆಮ್ಲ ಮಳೆಗೆ ಅಂತೇಳಿ ಕರೀತಾರೆ. ಹಾಗಾದರೆ ಒಟ್ಟಾರೆಯಾಗಿ ಈ ಟೋಟಲ್ ಪ್ರಶ್ನೆಯನ್ನು ಗಮನಿಸ್ತಾ ಹೋದರೆ ಕೇವಲ ಆಪ್ಷನ್ 2 ಮಾತ್ರ ತಪ್ಪಾಗಿದೆ. ಈ ಹೇಳಿಕೆ ಮಾತ್ರ ತಪ್ಪಾಗಿದೆ. ಗಾಳಿಯಲ್ಲಿರ್ತಕ್ಕಂಥ ಹೈಡ್ರೋಜನ್ನಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗುವುದಿಲ್ಲ. ಸೊ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 2 ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ರಿಲೇಟೆಡ್ ಈ ರೀತಿಯಾಗಿರ್ತಕ್ಕಂಥ ಅಪ್ಲೈಡ್ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹೋಪ್ ನಿಮಗೆ ಈ ಪ್ರಶ್ನೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಫಾರ್ ನೌ.